ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಸಕಲ ಕೆಲ್ಲಕ್ಕೆ ನೀನೆ ಅಕಳಂಕ ಗುರುವೆಂದು, ಸಕಲ ಕೆಲ್ಲಕ್ಕೆ ನೀನೆ ಅಕಳಂಕ ಗುರುವೆಂದು, ನಿಖಿಳ ಶಾಸ್ತ್ರವು ಪೇಳುತ್ತಿರಲರಿದೆನು, ಸಕಲ ಕೆಲ್ಲಕ್ಕೆ ನೀನೆ ಅಕಳಂಕ ಗುರುವೆಂದು, ನಿಖಿಳ ಶಾಸ್ತ್ರವು ಪೇಳುತ್ತಿರಲರಿದೆನು, ಸಕಲ ಕೆಲ್ಲಕ್ಕೆ ನೀನೆ. ಯರಗಮ್ಮಳ್ಳಿಯ ಸಿದ್ಧ ವರಲಿಂಗ ನಾಮದಿಂ, ಯರಗಮ್ಮಳ್ಳಿಯ ಸಿದ್ಧ ವರಲಿಂಗ ನಾಮದಿಂ, ಹರನೆ ನೀ ನನಗೆ ದೀಕ್ಷೆಯ ಮಾಡಿದೆ, ಯರಗಮ್ಮಳ್ಳಿಯ ಸಿದ್ಧ ವರಲಿಂಗ ನಾಮದಿಂ, ಹರನೆ ನೀ ನನಗೆ ದೀಕ್ಷೆಯ ಮಾಡಿದೆ, ವರಷಡಾಕ್ಷರಿಯ ದೇವರ ನಾಮ ತಿಳಿದೆನಗೆ, ವರಷಡಾಕ್ಷರಿಯ ದೇವರ ನಾಮ ತಿಳಿದೆನಗೆ, ಅರುಹಿದಿರಿ ಶಿವಶಾಸ್ತ್ರದ ಅನುಭವವನು, ಸಕಲ ಕೆಲ್ಲಕ್ಕೆ ನೀನೆ ಅಕಳಂಕ ಗುರುವೆಂದು, ಅವರವರ ದರ್ಶನಕ್ಕೆ ಅವರವರ ವೇಷದಲ್ಲಿ, ಅವರವರ ದರ್ಶನಕ್ಕೆ ಅವರವರ ವೇಷದಲ್ಲಿ, ಅವರವರಿಗೆಲ್ಲ ಗುರು ನೀನೊಬ್ಬನೇ, ಅವರವರ ದರ್ಶನಕ್ಕೆ ಅವರವರ ವೇಷದಲ್ಲಿ, ಅವರವರಿಗೆಲ್ಲ ಗುರು ನೀನೊಬ್ಬನೇ, ಅವರವರ ಭಾವಕ್ಕೆ ಅವರವರ ಪೂಜೆಗೂ, ಅವರವರ ಭಾವಕ್ಕೆ ಅವರವರ ಪೂಜೆಗೂ, ಅವರವರಿಗೆಲ್ಲ ಗುರು ನೀನೊಬ್ಬನೇ, ಅವರವರಿಗೆಲ್ಲ ಗುರು ನೀನೊಬ್ಬನೇ, ಸಕಲ ಕೆಲ್ಲಕ್ಕೆ ನೀನೆ ಅಕಳಂಕ ಗುರುವೆಂದು, ಹೋರಾಟವೀಕ್ಷಿಸಲು ಬೇರಾದೆ ಎಲ್ಲದೆ, ಬೇರುಂಟೆ ಜಗದೊಳಗೆ ನೀನಲ್ಲದೆ, ಹೋರಾಟವೀಕ್ಷಿಸಲು ಬೇರಾದೆ ಎಲ್ಲದೆ, ಬೇರುಂಟೆ ಜಗದೊಳಗೆ ನೀನಲ್ಲದೆ, ಆರುವಾರಿಯಾರು ನೀನು ಬೇರಾದ ಪರಿಗಳನ್ನು, ಆರುವಾರಿಯಾರು ನೀನು ಬೇರಾದ ಪರಿಗಳನ್ನು, ಮಾರಾರಿ ಶಿವ ಷಡಕ್ಷರಿ ಲಿಂಗವೇ, ಮಾರಾರಿ ಶಿವ ಷಡಕ್ಷರಿ ಲಿಂಗವೇ, ಸಕಲ ಕೆಲ್ಲಕ್ಕೆ ನೀನೆ ಅಕಳಂಕ ಗುರುವೆಂದು, ನಿಖಿಳ ಶಾಸ್ತ್ರವು ಪೇಳುತ್ತಿರಲರಿದೆನು, ಸಕಲ ಕೆಲ್ಲಕ್ಕೆ ನೀನೆ ಸಕಲ ಕೆಲ್ಲಕ್ಕೆ ನೀನೆ
ಸಕಲಕ್ಕೆಲ್ಲಕ್ಕೆ ನೀನೆ ಅಕಳಂಕ ಗುರುವೇ. ಇದು ಮುಪ್ಪಿನ ಷಡಕ್ಷರಿಗಳು ಅಂತ ಹೇಳಿ ಒಬ್ಬ ಮಹಾನ್ ಶಿವಕವಿ, ಆದ್ರೆ ಅವರು ಹೆಚ್ಚು ಪ್ರಸಿದ್ಧ ಇಲ್ಲ. ಅಂತಹ ಒಬ್ಬ ಶರಣರು ಹಿಂದಿನ ಸಿಲೆಬಸ್ ಅಲ್ಲಿ 1-2-3 ತರಗತಿಗೆ ಅವ್ರದ್ದು ಪದ್ಯಗಳನ್ನಿಟ್ಟಿದ್ರು. ತಿರುಕನೋರ್ವ ನೂರ ಮುಂದೆ, ಮುರುಕು ಧರ್ಮಶಾಲೆಯಲ್ಲಿ ಅದೊಂದು, ಮತ್ತು ಇದೇ ಸಕಲಕ್ಕೆಲ್ಲಕ್ಕೆ ನೀನೆ, ಅದು ಬಹಳ ಪ್ರಸಿದ್ಧಿ ಆಯ್ತು. ಅಂದ್ರೆ ಇಲ್ಲಿ ನಮ್ಮ ಭಾರತೀಯ ಮೂಲ ಸಿದ್ಧಾಂತ ಅಂದ್ರೆ ಅದು ಉಪನಿಷತ್ ಇರ್ಲಿ ಮತ್ತೆ ವಚನ ಸಾಹಿತ್ಯ ಇರ್ಲಿ, ಎಲ್ಲವೂ ಕೂಡ ಮುಖ್ಯವಾಗಿ ಹೇಳೋದೇನಪ್ಪಾ ಅಂತಂದ್ರೆ ಪರಮಾತ್ಮ ಒಬ್ಬನೇ. ಮಧ್ಯೆ ದೇವತೆಗಳು ಅವರು ಇವರು ಸ್ವಲ್ಪ ಆ ಕಡೆ ದೂರ ಕರ್ಕೊಂಡೋಗಮ್ಮ, ಯಾರ ತಿಳ್ಕೊಬೇಕಲ್ಲ ಒಂದ್ ಸ್ವಲ್ಪ, ಅದಕ್ಕೇನು ಗೊತ್ತಾಗತ್ತೆ. ಅಲ್ಲಿ ಯಾರು ಹೇಳ್ರಿ ಹೋಗಿ, ತಿಳಿಯಂಗಿಲ್ಲ ಪಾಪ. ಏನು ಅಥವಾ ನೀನೇ ಹೋಗಮ್ಮ, ಅಮ್ಮನ್ ಕರಿತೈತಾನ. ಒಟ್ಟು ಮೂಲ ಸಿದ್ಧಾಂತ ಏನಪ್ಪಾ ಅಂತಂದ್ರೆ ಎಲ್ಲದಕ್ಕೂ ಮೂಲ ಪರಮಾತ್ಮ ಒಬ್ಬನೇ, ಸೃಷ್ಟಿಕರ್ತ ಪರಮಾತ್ಮ ಒಬ್ಬನೇ ಅಂತ ತಿಳ್ಕೊಂಡು ಹೇಳ. ಅದು ಹೆಸರು ಬೇರೆ ಬೇರೆ ಕೊಟ್ಟಿರ್ಬೋದು. ಬೌದ್ಧ ಧರ್ಮದಲ್ಲಿ ಮೌನವೇ ಉತ್ತರ ಅನ್ನೋಂಗಿರ್ಬೋದು. ಆದ್ರೆ ಬೌದ್ಧರು ನಾಸ್ತಿಕರಲ್ಲ, ಇದನ್ನ ನಾವು ತಿಳ್ಕೋಬೇಕು. ಅವರು ದೇವತೆಗಳಿಲ್ಲ ಅನ್ನೋದಕ್ಕೋಸ್ಕರ ಮೌನ ತಾಳಿದ್ರೆ ಹೊರತು ದೇವರಿಲ್ಲ, ಮಹಾನ್ ಶಕ್ತಿ ಇಲ್ಲ ಅನ್ನುವಂಥದ್ದು ಅವ್ರ ನಿಲುವಲ್ಲ. ಹಾಗೇನೆ ಜೈನರು ಕೂಡ ಅಷ್ಟೇನೆ. ಕೆಲವರು ಜೈನ ಧರ್ಮವನ್ನ ಮತ್ತು ಬೌದ್ಧ ಧರ್ಮವನ್ನ ದಾರ್ಶನಿಕರು ಅವು ನಾಸ್ತಿಕ ಧರ್ಮಗಳು ಅಂತ ಕರೆದು ಬಿಡ್ತಾರೆ. ಆಮೇಲೆ ಈ ವೇದದ ಕಟ್ಟಾಭಿಮಾನಿಗಳು ಕೂಡ ಅವರು ಏನ್ ಮಾಡ್ತಾರೆ ಅಂತಂದ್ರೆ, ವೇದವನ್ನ ಯಾರು ಒಪ್ಪಲ್ಲ ಅವರೆಲ್ಲ ನಾಸ್ತಿಕರು. ನೋ, ಹಂಗೇನಿಲ್ಲ. ವೇದಗಳನ್ನ ಒಪ್ಪದೇ ಇದ್ದವರು ಕೂಡ ಆಸ್ತಿಕರು, ಭಕ್ತಿವಂತರು, ಧರ್ಮಜೀವಿಗಳು ಬೇಕಾದಷ್ಟು ಇದ್ದಾರೆ. ಬೇಕಾದಷ್ಟು ವೇದವನ್ನ ಮೂಲ ಅಂತ ಹೇಳಿ ಒಪ್ಪೋದಿಲ್ಲ. ಅಂದ್ರೆ ವೇದ ಅಂದ್ರೆ ಶಬ್ದ ಸಂಸ್ಕೃತ ಅರ್ಥದಲ್ಲಿ ಜ್ಞಾನ ಅಂತ ಅರ್ಥ. ವೇದ ಅನ್ನೋದು ಜ್ಞಾನ ಅನ್ನೋದಕ್ಕೂ ಕೂಡ ಅರ್ಥ ಇದೆ. ಜ್ಞಾನವನ್ನ ಯಾರು ತಿರಸ್ಕಾರ ಮಾಡಲ್ಲ. ಆದ್ರೆ ನೀವೇನ್ ಬರ್ಕೊಂಡು ಕೂತಿದ್ದೀರಲ್ಲ, ಋಕ್ಕುಗಳು ಅಥವಾ ಏನು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ ತಿಳ್ಕೊಂಡು ಏನ್ ಬರ್ಕೊಂಡಿದ್ದಾರೆ, ಅಥವಾ ಮೊದಲು ಅವು ಕಂಠಪಾಠದಿಂದಾನೆ ಬಂದಂತವು. ಮತ್ತು ನಿಮ್ಗೆಲ್ಲ ಬಹಳ ಜನರಿಗೆ ಗೊತ್ತಿಲ್ದಿರೋ ಸಂಗತಿ ಏನಪ್ಪಾ ಅಂದ್ರೆ, ಉಪನಿಷತ್ತುಗಳು ವೇದಾಂತರ್ಗತವಾಗಿರುವಂತಹದ್ದೇನೆ. ಅಂದ್ರೆ ವೇದದ ಅಂತರದಲ್ಲಿ ಈಶಾವಾಸ್ಯೋಪನಿಷತ್ತು ಅದು ಒಂದು ವೇದದಲ್ಲಿ ಬರುತ್ತೆ. ಪ್ರಾಯಶಃ ಅದು ಅಥರ್ವ ವೇದ ಇರಬಹುದು ಅಂತ ಅನ್ಕೊಳ್ಳೋಣ. ಅದ್ರಲ್ಲಿ ಎಲ್ಲಾ ಶ್ಲೋಕಗಳನ್ನ 18 ಶ್ಲೋಕಗಳನ್ನ ಸೇರಿಸಿದ್ರೆ ಅದು ವೇದದ ಒಂದು ಭಾಗ ಆಗುತ್ತೆ. ಅದಕ್ಕೆ ಉಪನಿಷತ್ತುಗಳಿಗೆ ಇನ್ನೊಂದು ಹೆಸರೇನು ಕೊಟ್ಟಿದ್ದಾರೆ ಅಂದ್ರೆ ವೇದಾಂತ ಅಂತ ಹೇಳ್ಬಿಟ್ಟು, ವೇದದ ಕೊನೆಯ ಭಾಗ ಅಂತ ತಿಳ್ಕೊಂಡು ಹೇಳ್ತಾರೆ ಅದನ್ನ. ಅಂತಹ ಉಪನಿಷತ್ತುಗಳಾಗ್ಲಿ ಮತ್ತು ಬೌದ್ಧ, ಜೈನ, ಲಿಂಗಾಯತ, ಸಿಖ್ ಧರ್ಮದಲ್ಲಿ ನಿರಾಕಾರ ಪರಮಾತ್ಮನ ಕಡೆಗೆ ಏನು ರೂಪ ಕೊಟ್ಟಿದಾರೋ ನನಗೆ ಗೊತ್ತಿಲ್ಲ. ಅವರು ಕೂಡ ಸತ್ನಾಮ್ ಅಂತ ಒಂದು ಶಬ್ದವನ್ನು ಬಳಸ್ತಾರೆ. ಅಲ್ಲಿ ನಾಮ ಅಷ್ಟೇ ಮುಖ್ಯ. ಆದ್ರೆ ನಿರಾಕಾರ ಪರಮಾತ್ಮನದ್ದು ಏನಿದೆಯೋ ನನಗೆ ಗೊತ್ತಿಲ್ಲ, ಯಾಕಂದ್ರೆ ಅಧ್ಯಯನ ಮಾಡಿಲ್ಲ. ನಾನು ಸಿಖ್ ಧರ್ಮವನ್ನ ಹೆಚ್ಚಾಗಿ ಅಧ್ಯಯನ ಮಾಡಿಲ್ಲ. ಬಾಕಿ ಎಲ್ಲರೂ ಕೂಡ ಈ ನಿರಾಕಾರ ಪರಮಾತ್ಮ ಒಬ್ಬನೇ ಅನ್ನೋದನ್ನ ನಂಬ್ತಾರೆ. ರೂಪ ಬಂದಾಗ ಸ್ವಲ್ಪ ಜಗಳ ಬರ್ತದೆ. ಶೈವ, ವೈಷ್ಣವ, ಶಾಕ್ತ, ಗಣಪತ್ಯ ಇವೆಲ್ಲ ಏನ್ ಬರ್ತಕ್ಕಂಥದ್ದು ರೂಪ ಬಂದಾಗ. ರೂಪ ಇಲ್ಲ ಅಂದಾಗ, ನಿರಾಕಾರದ ಕಡೆಗೆ ಹೋದಾಗ ಜಗಳ ಇಲ್ಲ. ಆದ್ರೆ ಕ್ರೈಸ್ತರಲ್ಲಿ ಮತ್ತು ಮುಸಲ್ಮಾನರಲ್ಲಿ ಹೇಳೋ ನಿರಾಕಾರ ಬೇರೆ. ಅಲ್ಲಿ ಅಲ್ಲಾಹ ಅಷ್ಟೇ ಒಂದೇ ಸತ್ಯ ಅಂತಾರವ್ರು. ಮತ್ತೆ ಗಾಡ್ ಅನ್ನೋ ಶಬ್ದನ ಒಪ್ಪದೇ ಇಲ್ಲ ಅವ್ರು. ಗಾಡ್ ಅಂದ್ರೆ ಅವರು ನಿರಾಕಾರನೇ, ಅವರು ಸ್ವರ್ಗದ್ದೇ ಹೇಳ್ತಾರೆ. ಆದ್ರೆ ಅಲ್ಲಾಹ ಮತ್ತು ಗಾಡ್ ಅಲ್ಲಿ ವ್ಯತ್ಯಾಸ ಅಂತ ತಿಳ್ಕೊಂಡ್ಬಿಡ್ತಾರ ಅವ್ರು. ಅದಕ್ಕೆ ಅವ್ರು ಏನ್ ಮಾಡಿದ್ರು ಅಂದ್ರೆ,
ಏನು ಉರ್ದು ಭಾಷೆಯನ್ನ ಅವರು ಧರ್ಮ ಭಾಷೆ ಅಂತ ತಿಳ್ಕೊಂಡು ಮುಸಲ್ಮಾನ್ ಎಲ್ಲೆಲ್ಲಿ ಪ್ರಚಾರ ಆಗತ್ತೋ ಅಲ್ಲಿ ಉರ್ದು ಪ್ರಚಾರ ಆಗ್ಲೇಬೇಕು ಅಂತ ಕಲ್ಸಿದ್ರು. ಮದರಸಾಗಳಲ್ಲಾಗ್ಲಿ ಬೇರೆದ್ರಲ್ಲಿ ಎಲ್ಲಾ ಕಡೆನೂ ಕೂಡ ಉರ್ದು ಅಥವಾ ಅರೇಬಿಕ್ ಅನ್ನುವಂಥದ್ದು, ಉರ್ದು ಅನ್ನುವಂಥದ್ದು ಏನಿದೆ, ಅರೇಬಿಕ್ ಲಿಪಿ ಇರ್ಬೋದು ಮೋಸ್ಟ್ಲಿ, ಅದನ್ನ ಅರೇಬಿ ಭಾಷೆ ಅಥವಾ ಉರ್ದು ಭಾಷೆ ಇದನ್ನ ಕಲಿಲೇಬೇಕು ಅಂತ ಕಡ್ಡಾಯ ಮಾಡಿದರು. ಮತ್ತು ಅವರು ಧರ್ಮವನ್ನ ಪ್ರಚಾರ ಮಾಡ್ಲಿಕ್ಕೆ ಸಹಾಯ ತಗೊಂಡಿದ್ದು ಎಲ್ಲವನ್ನು ರಾಜಪ್ರಭುತ್ವ, ಅವನು ಯುದ್ಧ ಮಾಡಿ ಅವನ್ ಬೇಕಾದಂತ ಹಿಂಸೆ ಮಾಡಿ ಎಲ್ಲ ತೊಡಕುಗಳನ್ನ ಮಾಡಿ ಆ ಧರ್ಮವನ್ನು ಪ್ರಚಾರ ಮಾಡಿದರು. ಹಾಗಾಗಿ ಅದು ಇವತ್ತಿಗೂ ಕೂಡ ಗಲಾಟೆ, ಭಯೋತ್ಪಾದನೆ ಎಲ್ಲಾದ್ರೂ ಇದೆ ಅಂತಂದ್ರೆ ಅಲ್ಲಿ ಆ ಧರ್ಮದ ಮೂಲ ಇದ್ದೇ ಇರುತ್ತೆ ಅಂತ ಅನ್ಕೋಬಹುದು. ಅದ್ರಲ್ಲಿ ಏನ್ ಸಂಶಯನೇ ಇಲ್ಲ. ನಮ್ ದೇಶದಲ್ಲಿರ್ಬೋದು ಅಥವಾ ಈಗ ಅವರವರಲ್ಲೂ ಹೊಡೆದಾಟ ಬಡದಾಟಗಳು, ಇರಾನ್ ಆಗಿರ್ಬೋದು, ಬೇರೆ ಬೇರೆ ಹೊಡೆದಾಟಗಳು, ಶಿಯಾ ಸುನ್ನಿ, ಆಮೇಲೆ ಕುರ್ದಿಶ್ ಅಂತ ಒಂದು ಬರುತ್ತೆ, ಅವರಲ್ಲೂ ಕೂಡ 300ಕ್ಕಿಂತ ಹೆಚ್ಚು ಜಾತಿಗಳಿದೆ. ಇಲ್ಲಿ ನಮ್ಮಲ್ಲಿ ಒಂದಾಗ್ತಾರೆ ಅಷ್ಟೇನೆ. ಅಂದ್ರೆ ಇದರ ತಾತ್ಪರ್ಯ ಏನಪ್ಪಾ ಅಂತಂದ್ರೆ ಅಲ್ಲಾ ಅಥವಾ ಗಾಡ್ ಅವರು ಒಂದೇ ಅಂತ ಹೇಳೋದಿಲ್ಲ. ಆದ್ರೆ ನಮ್ಮಲ್ಲಿ ಭಾರತೀಯ ಮೂಲದಲ್ಲಿ ಯೋಗ ಇರ್ಬೋದು, ಷಡ್ದರ್ಶನಗಳಿರ್ಬೋದು, ಎಲ್ಲವೂ ಕೂಡ ನಿರಾಕಾರದ ವಿಷಯ ಬಂದಾಗ ಬೇರೆ ಬೇರೆ ಅಂತ ಹೇಳೋದಿಲ್ಲ. ಪೂರ್ಣಮಿದಂ ಅಂದಾಗ ಅಲ್ಲಿ ಬೇರೆ ಬೇರೆ ತೆಗೆಯಲ್ಲ, ಅಲ್ಲಿ ಜಗಳನು ಕಾಯೋದಿಲ್ಲ. ಜಗಳಗಳಿದ್ದಿದ್ದೆಲ್ಲಿ ಅಂತಂದ್ರೆ ರೂಪಗಳು ಅಥವಾ ಆಚರಣೆಗಳು, ದೇವತೆಗಳು ಬಂದಾಗ ಜಗಳ. ಆದ್ರೆ ನಿರಾಕಾರ ಪರಮಾತ್ಮನಲ್ಲಿ ಜಗಳ ಇಲ್ಲ. ಅದನ್ನೇ ಇಲ್ಲಿ ನಮಗೆ ಮುಪ್ಪಿನ ಷಡಕ್ಷರಗಳು ಹೇಳೋದು. ಸಕಲಕ್ಕೆಲ್ಲಕ್ಕೆ ನೀನೆ ಅಕಳಂಕ ಗುರುವೆಂದು ನಿಖಿಳ ಶಾಸ್ತ್ರವು ಪೇಳುತ್ತಿರಲ್ಲವಿದೆ. ಎಲ್ಲಾ ಶಾಸ್ತ್ರಗಳು ಅಂತ ಬೆಳೆಸ್ಬಿಡ್ತಾರ ಅವ್ರು. ನಿಖಿಳ ಅಂದ್ರೆ ಎಲ್ಲ, ಆಲ್ ಅನ್ನೋಂತ. ನಿಖಿಳ ಶಾಸ್ತ್ರವು ಪೇಳುತ್ತಿರಲ್ಲರಿದೇನು. ಯರಗಂಬಳ್ಳಿಯ ಸಿದ್ಧ ವರಲಿಂಗ ನಾಮಲಿ, ಅವ್ರ ಗುರುಗಳ ಹೆಸರು ಹೇಳ್ತಾರೆ ಇಲ್ಲಿ. ಸಿದ್ಧಲಿಂಗ, ಯರಗಂಬಳ್ಳಿ ಅಂತ ಊರಿದೆ ಯಳಂದೂರು ತಾಲೂಕಲ್ಲಿ. ಯರಗಂಬಳ್ಳಿ ಅಂತ ಬೇರೆ ಬೇರೆ ಉಯ್ಯಂಬಳ್ಳಿ ಅಲ್ಲೆಲ್ಲ ಊರುಗಳಿದಾವಲ್ಲಿ. ಅಲ್ಲಿ ಇದ್ದಂತವ್ರು ಇವರು ವರಲಿಂಗ ನಾಮಲಿ, ಅಂದ್ರೆ ಸಿದ್ಧಲಿಂಗ ಅಂತ ಅವ್ರ ಹೆಸರು. ಪ್ರಾಸ ಬರ್ಲಿ ಛಂದಸ್ ಬರ್ಲಿ ಅಂತ ಹೇಳಿ ಯರಗಂಬಳ್ಳಿಯ ಸಿದ್ಧ ವರಲಿಂಗ ನಾಮದಿಂ ಅಂತ ಹೆಸರು. ವರ ಅಂತ ಶಬ್ದ ಹೆಚ್ಚಿಗೆ ತಗೊಂಡಿದ್ದಾರೆ. ವರ ಅಂದ್ರೆ ಶ್ರೇಷ್ಠ ಅಂತ. ಹರನೆ ನೀ ನನಗೆ ದೀಕ್ಷೆ ಮಾಡಿದೆ ಅಂದ್ರೆ ಗುರು ಸ್ವರೂಪದಲ್ಲಿ ಎಲ್ಲರಿಗೂ ದೀಕ್ಷೆ ಮಾಡ್ತಕ್ಕಂಥವನು ಪರಮಾತ್ಮನೇ. ಹರನೆ ನೀ ನನಗೆ ದೀಕ್ಷೆ ಮಾಡಿದೆ, ವರ ಷಡಕ್ಷರಿಯ ದೇವರ ನಾಮದಿಂದ ನನಗೆ ಅರುಹಿದಿರಿ ಶಿವಶಾಸ್ತ್ರದ ಅನುಭವ. ಷಡಕ್ಷರಿ ನಾಮ ಅನ್ನುವಂಥದ್ದು ವಚನಾಂಕಿತ, ಅಂದ್ರೆ ಅಂಕಿತ ಇಟ್ಕೊಳ್ಳೋದಕ್ಕೆ ಷಡಕ್ಷರಿ. ಅವ್ರ ಹೆಸರೇ ಅವ್ರಿಗೂ ಬಿತ್ತು, ಅಂಕಿತವೂ ಅವ್ರದೇ ಆಯ್ತು. ಅವ್ರದ್ದು ಹೆಸರು ಪ್ರಾಯಶಃ ಮೊದಲು ಬೇರೆ ಇದ್ದಿರ್ಬೋದು, ದೀಕ್ಷೆ ಕೊಟ್ಮೇಲೆ ಚೇಂಜ್ ಮಾಡ್ತಾರೆ. ಇನ್ನು ಎರಡನೇ ನುಡಿಯಲ್ಲಿ ಹೇಳ್ತಾರೆ, ಅವರವರ ದರ್ಶನಕ್ಕೆ ಅವರವರ ವೇಷದಲ್ಲಿ ಅವರವರಿಗೆಲ್ಲ ಶಿವನೇನೊಬ್ಬನೇ, ಅವರವರ ಭಾವಕ್ಕೆ ಅವರವರ ಪೂಜೆಗಂ ಅವರವರಿಗೆಲ್ಲ ಗುರು ನೀನೊಬ್ಬನೇ. ಹೋರಾಟವಿಕ್ಕಿಸಲು ಕೊನೆ ನುಡಿ ಅಂದ್ರೆ ಎರಡನೇ ನುಡಿ ನಿಮಗೆ ಸುಲಭವಾಗಿ ಅರ್ಥ ಆಗ್ಬಿಡುತ್ತೆ. ಅವರವ್ರ ದರ್ಶನಕ್ಕೆ ಬೇರೆ ಬೇರೆ ರೂಪದಲ್ಲಿ ಕಾಣಿಸ್ಬೋದಷ್ಟೆ. ಆ ದರ್ಶನ ಕೂಡ ಉಂಟಾಗೋದು ಪರಮಾತ್ಮನ ಸ್ವರೂಪ ಅನ್ನೋದಕ್ಕಿಂತ ನಿಮ್ಮ ಚಿತ್ತಕ್ಕೆ ಆ ಶಕ್ತಿ ಇದೆ. ಇಲ್ಲಿ ಕನಸಿನ ವಿಷಯ ಬರ್ತದೆ. ನಿಮ್ಮ ಚಿತ್ತಕ್ಕೆ ವಿಶೇಷವಾದ ಕನಸುಗಳನ್ನ ರಚಿಸುವ ಶಕ್ತಿ ಇದ್ದ ಹಾಗೇನೆ ನೀವು ಇಟ್ಟುಕೊಂಡಂತಹ ರೂಪವನ್ನ ರಚಿಸುವ ಶಕ್ತಿಯು ನಿಮ್ ಚಿತ್ತಕ್ಕಿದೆ. ಬಸವಣ್ಣನ ರೂಪ ಇಟ್ಕೊಂಡವ್ರಿಗೆ ಬಸವಣ್ಣನ ಹಾಗೆ ಕಾಣುತ್ತೆ, ದೇವಿ ಇಟ್ಕೊಂಡಂತ ಅವ್ರಿಗೆ ದೇವಿಯಾಗೆ ಕಾಣಿಸ್ಬೋದು. ಆಮೇಲಿಂದ ಅವ್ರವ್ರಿಗೆ ಯಾವ್ಯಾವ ರೂಪವನ್ನು ಇಟ್ಕೊಂಡಿರ್ತಾರೋ ಅವ್ರವ್ರಿಗೆ ಆಯಾ ರೂಪದಲ್ಲೇ ಕಾಣಿಸುತ್ತೆ. ಅದನ್ನು ಮಾಡ್ತಕ್ಕಂಥದ್ದು ಹೊರಗಿನ ವಸ್ತು ಅಲ್ಲ. ಹೊರಗೆ ವಸ್ತು ಇದೆ ಬಿಡಿ, ಪರಮಾತ್ಮ ಸಕಲದಲ್ಲಿಯೂ ತುಂಬಿ ತುಳ್ಕಾಡ್ತಾ ಇದ್ದಾನೆ. ಅಣುರೇಣು ತೃಣಕಾಷ್ಟಗಳಾದಿಯಾಗಿ ಎಲ್ಲದರಲ್ಲೂ, ಬ್ರಹ್ಮಾಂಡದ ನಕ್ಷತ್ರಗಳಲ್ಲಿ ಎಲ್ಲದರಲ್ಲೂ ಪರಮಾತ್ಮನ ಸ್ವರೂಪ. ಅಣು ಅವನೇ ಅಂದಾಗ ನಿಮ್ಮ ಚಿತ್ತದಲ್ಲಿ ತುಂಬಿರ, ಅದಕ್ಕೆ ಚಿದಾನಂದ ಅಂತ ಹೆಸರು ಕೊಟ್ಟರು. ಚಿತ್ತದಲ್ಲಿರ್ತಕ್ಕಂಥ ಆನಂದವನ್ನ ಜಾಗೃತಿ ಮಾಡ್ಕೊಳ್ಳೋದೆ ಚಿದಾನಂದ. ಅದಕ್ಕೆ ಆ ಚಿತ್ತಕ್ಕೆ ಆ ಶಕ್ತಿ ಇದೆ. ಅದಕ್ಕೆ ನಮ್ಮಲ್ಲಿ ನೀವು ಜಪ ಮಾಡುವಾಗ, ತಪ ಮಾಡುವಾಗ, ಪೂಜೆ ಮಾಡುವಾಗ ಬೇರೆ ಕಡೆ ಗಮನ ಕೊಡಬೇಡಿ, ಮಾತಾಡ್ಕೊಂತ ಪೂಜೆ ಮಾಡಬೇಡಿ, ಧ್ಯಾನ ಮಾಡುವಾಗ ಮೌನ ಮಾಡಿ. ಯಾಕೆ ಅಂದ್ರೆ ಚಿತ್ತದಲ್ಲಿ ಫೀಡ್ ಮಾಡೋದು ಅದನ್ನ.
ಚಿತ್ತದಲ್ಲಿ ತುಂಬ್ಕೊಳ್ಳೋದು. ಅದೇ ಯಾವ್ದು ನಮ್ಮ ರೂಪ ಇದೆಯೋ ಅದೇ ಅದೇ ಮಾತಾಡ್ದಂಗೆ ಆಗ್ಬೋದು, ನಿಮ್ಮ ಎದುರುಗಡೆ ನಿಂತ್ಕೊಂಡಂಗೆ ಆಗ್ಬೋದು, ರೂಪ ತಾಳಿ ನಿಮ್ ಜೊತೆ ಮಾತು ಕೂಡ ಆಡ್ಬೋದು. ಆದ್ರೆ ಆ ದರ್ಶನ ನಿಮ್ಮೊಬ್ರಿಗೆ ಹೊರತು ಎಲ್ರಿಗೂ ಕಾಣಿಸಲ್ಲ. ನಿಮ್ ಪಕ್ಕದಲ್ಲೇ ಕೂತಿರೋ ನಿಮ್ಮ ಸ್ನೇಹಿತಂಗೆ ಅವನು ಬಸವ ಭಕ್ತನಾಗಿದ್ರು ಕೂಡ ಬಸವಣ್ಣ ಕಾಣಿಸದೇ ಇರ್ಬೋದು, ನಿಮ್ಗಷ್ಟೇ ಕಾಣಿಸ್ಬೋದು. ಯಾರು ಆ ಚಿತ್ತದಲ್ಲಿ ಅದನ್ನೇ ತುಂಬಿಕೊಂಡು ಸಾಧನೆ ಮಾಡ್ತಾರೋ ಅವರಿಗೆ. ಹಾಗೆ ಅವರವರ ದರ್ಶನಕ್ಕೆ ಅವರವರ ವೇಷದಲ್ಲಿ ಅವರವರಿಗೆಲ್ಲ ಶಿವ ನೀನೊಬ್ಬನೇ, ಹೋರಾಟವಿಕ್ಕಿಸಲು ಬೇರಾದೆ ಅಲ್ಲದೆ, ಬೇರುಂಟೆ ಜಗದೊಳಗೆ ನೀನಲ್ಲದೆ, ಆರು ಅರಿಯರು ನೀನು ಬೇರಾದ ಪರಿಗಳನ್ನು ಮಾರಾರಿ ಶಿವ ಷಡಕ್ಷರಿ ಲಿಂಗವೇ. ಎಲ್ಲಾದು ಜಗತ್ತು ನಡಿಬೇಕಾಗಿದೆ, ಮಾಯ ಆವರಿಸ್ಬೇಕಾಗಿದೆ, ಹೋರಾಟ ನಡಿಬೇಕಾಗಿದೆ. ಯಾಕೆ ಅಂದ್ರೆ ಜಗತ್ ನಡಿಬೇಕು. ಚನ್ನಬಸವಣ್ಣವರು ಕೂಡ ಅದನ್ನೇ ಹೇಳೋದು. ಯಾಕಪ್ಪ ಇಲ್ಲಿ ಇಷ್ಟೆಲ್ಲ ಗದ್ದಲ ಇದೆ ಅಂದ್ರೆ, ಎಲ್ರು ಒಮ್ಗೆ ಭಕ್ತರಾಗ್ಬಿಟ್ರೆ ಏನದು ಹೇಳ್ತಾರಲ್ಲ, ಬಯಲು ಎಲ್ಲ ರೂಪ ಒಟ್ಟಿಗೆ ಗಟ್ಟಿಗೊಂಡ್ಬಿಟ್ರೆ ಸ್ವರ್ಗ ಮರ್ತ್ಯ ಪಾತಾಳಕ್ಕೆ ಠಾವಿನಲ್ಲಿ ಅದು, ಆಮೇಲಿಂದ ಮೇಘ ಜಲವೆಲ್ಲ ಮುತ್ತಾದಡೆ, ಸಪ್ತ ಸಾಗರಗಳಿಗೆ ಉದಕವೆಲ್ಲಿ ಅದು, ನೆಟ್ಟನೆ ಕಷ್ಟಜೀವಿಗಳಲ್ಲೇ ನೆಟ್ಟನೆ ಭಕ್ತರಾದರೆ ಭವಕ್ಕೆ ಭವದ ಬಳ್ಳಿಗೆ ಬೀಜವಿನ್ನೆಲ್ಲಿ ಅದು. ಇದು ಕಾರಣ ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ. ಅಂದ್ರೆ ಈ ಶರಣ ಮಾರ್ಗ ಕಠಿಣ. ಅದಕ್ಕೆ ಇದನ್ನ ಪ್ರಚಾರ ಮಾಡಕ್ಕೋಸ್ಕರವಾಗಿ ನಾವು ಇನ್ನೂ ಸರಳಗೊಳಿಸ್ತೀವಿ. ಎಲ್ಲಿ ತನಕ ಹೋದ್ರು ನಿಮ್ ಗುರುಗಳ ಕೆಲವರು ಅಂದ್ರೆ ಮಾಂಸ ತಿಂದವ್ರಿಗೂ ಲಿಂಗ ಕೊಟ್ಬಿಡೋಣ. ಬರೀ ಚಿತ್ರದುರ್ಗದವ್ರು ಒಬ್ಬರೇ ಹೇಳಿಲ್ಲ ಅದನ್ನ, ಬೇರೆಯವರು ಕೆಲವರು ಆಲೋಚನೆ ಮಾಡಿದ್ದುಂಟಂತ ಹಿಂದೆ, 30-40 ವರ್ಷದ ಹಿಂದೆ, 50 ವರ್ಷದ ಹಿಂದೆ. ಅದು ಒಳ್ಳೆ ಪದ್ಧತಿ ಅಲ್ಲ. ನಮ್ಮ ಗುರು ಹಿರಿಯರು ಬಸವಾದಿ ಪ್ರಮಥರು ಹೇಳಿಕೊಟ್ಟದ್ದನ್ನ ಅದನ್ನ ರಾಜಿಯಾಗಿ ನೀವು ಲಿಂಗ ಕೊಟ್ಕೊಂತ ಹೋದ್ರೆ ಏನು ಪ್ರಯೋಜನ ಇಲ್ಲ. ರಾಹುಲ್ ಗಾಂಧಿ ಕೊರಳಿಗೆ ಮಾಲೆ ಹಾಕ್ದಂಗ ಆಗತ್ತೆ. ಲಿಂಗ ಹಾಕ್ಬಿಟ್ಟಿದ್ರು, ರಾಹುಲ್ ಗಾಂಧಿ ಕೊರಳಿಗೂ ಲಿಂಗ ಹಾಕಿದ್ರು. ಅವನ್ ಎಲ್ಲಿ ತೆಗ್ದಿಟ್ನೋ ದೇವ್ರಿಗೆ ಗೊತ್ತು, ಅವನಿಗೆ ಗೊತ್ತಾಯ್ತಲ್ವ. ಹಂಗ ಹಾಕ್ಬಾರದು. ಲಿಂಗ ದೀಕ್ಷೆ ನಮ್ಮ ಶರಣರು ಏನು ಕೊಟ್ಟಿದಾರ. ಬೇರೆ ಬೇರೆ ಧರ್ಮಗಳಿರ್ಲಿ, ಜಗತ್ತಿನಲ್ಲಿ ಅನೇಕ ಧರ್ಮಗಳಿರೋದು ಪ್ರಕೃತಿ ನಿಯಮ. ಅದು ಪರಮಾತ್ಮನ ಇಚ್ಛೆನೆ ಅದಿದೆ. ಯಾವುದೋ ಒಂದು ಧರ್ಮ ಬರ್ಬೇಕು ಜಗತ್ತಿನಲ್ಲಿ ಅಂದ್ರೆ ನೋ, ಯಾವ ಧರ್ಮ ನಂದೇ ಬರ್ಬೇಕು ನಿಮ್ದೆಲ್ಲ ತೆಗಿತೀನಿ ಅಂದ್ರೆ ಆ ಧರ್ಮನೇ ನಾಶ ಆಗತ್ತೆ. ಇನ್ನು ಕೆಲವೇ ವರ್ಷದಲ್ಲಿ ಯಾವ ಧರ್ಮ ಇದೊಂದೇ ಉಳಿಬೇಕು ಬಾಕಿಯವರೆಲ್ಲ ಸಾಯ್ಬೇಕು ಅಂತ ಹೊರಟಿರೋ ಧರ್ಮ ಇನ್ನು 20 ವರ್ಷಕ್ಕೂ 50 ವರ್ಷಕ್ಕೂ ಅದಿರುತ್ತೆ ಅಂತ ಹೇಳಕ್ ಆಗಲ್ಲ. ಅವ್ರವ್ರೇ ಹೊಡೆದಾಡ್ಕೊಂಡು ಸಾಯ್ಬಹುದು. ಗೊತ್ತಾಯ್ತಲ್ವಾ? ಆದ್ರಿಂದ ಜಗತ್ತಿನಲ್ಲಿ ಒಂದೇ ಧರ್ಮ ಇರ್ಬೇಕು ಅನ್ನೋದು ಪ್ರಕೃತಿ ನಿಯಮ ಅಲ್ಲ, ಪರಮಾತ್ಮನ ಇಚ್ಛೆನೂ ಅಲ್ಲ. ಅದು ಎಲ್ಲರೂ ಬದುಕಬೇಕು, ಅನೇಕ ವೈವಿಧ್ಯತೆ ಇರ್ಬೇಕು. ವೈವಿಧ್ಯತೆ ವೈಶಿಷ್ಟ್ಯತೆ ಅದು ಪರಮಾತ್ಮನ ನಿಯಮ. ಅದಕ್ಕೆ ನಮ್ಮ ಭಾರತೀಯ ಸಂಸ್ಕೃತಿ ಪರಧರ್ಮೀಯರನ್ನು ಸ್ವಾಗತಿಸ್ತು, ಎಲ್ರಿಗೂ ಬನ್ನಿ ಅಂತ ಹೇಳ್ತು. ಪ್ರೀತಿಯಿಂದ ಇನ್ನು ನಮ್ಮವ್ರಿಗಿಂತ ಹೆಚ್ಚು ಅವ್ರಿಗೆ ಪ್ರಾಶಸ್ತ್ಯ ಕೊಡ್ತು. ಅದನ್ನ ಪರಕೀಯರು ದುರುಪಯೋಗ ಮಾಡಿಕೊಂಡು ದೇಶವನ್ನು ಆಕ್ರಮಿಸ್ಕೊಂಡ್ರು, ಆ ಮಾತು ಬೇರೆ. ಆದ್ರೆ ಅತಿಥಿ ದೇವೋ ಭವ ಅಂದಾಗ ಎಲ್ಲರಿಗೂ ಅವಕಾಶ ಕೊಡೋಣ ಅಂತಕ್ಕಂಥದ್ದು ಭಾರತೀಯರ ಹೃದಯದಲ್ಲಿರುವ ಮೂಲ ಸಿದ್ಧಾಂತ. ಆದ್ರಿಂದ ಅದನ್ನೇ ನಾವು ಅನುಸರಿಸೋಣ. ಕಷ್ಟ ಆದ್ರೂ ಪರವಾಗಿಲ್ಲ, ಇನ್ಮೇಲೆ ಆಗಲ್ಲ. ಇನ್ಮೇಲೆ ಪ್ರಜಾಪ್ರಭುತ್ವ ಇದೆ, ಸಂವಿಧಾನ ಇದೆ, ಎಲ್ಲರೂ ಒಗ್ಗಟ್ಟು ಬರ್ತಾ ಇದೆ, ರಾಷ್ಟ್ರ ಪ್ರೇಮ ಬರ್ತಾ ಇದೆ. ಬರ್ಲಿ. ಅದರಿಂದ ನಾವು ಏನು ನಮ್ಮ ಹಿರಿಯರು ಹಾಕಿ ಕೊಟ್ಟಿದ್ದಾರೆ, ದಯವೇ ಧರ್ಮದ ಮೂಲ, ಎಲ್ಲರಲ್ಲೂ ಪರಮಾತ್ಮನ ಸ್ವರೂಪ ಇದೆ, ಅದು ಸತ್ಯ, ಎಂದಿಗೂ ಸತ್ಯನೇ. ಅದು ಬೇರೆಯವ್ರು ಒಪ್ಲಿ ಬಿಡ್ಲಿ, ಸ್ವಲ್ಪ ತೊಂದರೆ ಕೊಟ್ಟಿರ್ಬಹುದು, ಆದ್ರೆ ಸತ್ಯ ಸಂಗತಿ ಎಲ್ಲರಲ್ಲಿಯೂ ಇರ್ತಕ್ಕಂಥ ಪರಮಾತ್ಮ ಒಬ್ಬನೇ. ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.